ಪೂಜ್ಯಾಯ ರಾಘವೇಂದ್ರಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಒಳ್ಳೆಯದಾಗಲಿ, ಅಷ್ಟೇ ಇರಲಿ. ಇವರಿಗೆ 9 ವಾರದ ವ್ರತವನ್ನು ತಿಳಿಸಿಕೊಟ್ಟಾಗ ನಮ್ಮ ಅವ್ರ ಬಾಯಿಂದನೇ ಕೇಳ್ಬಿಡೋಣ ಏನು ಪವಾಡ ಆಗಿದೆ ಅಂತೇಳಿ. ರಾಯರದ್ದು ವ್ರತ ತಿಳಿಸ್ಕೊಟ್ಟಿದ್ದೀರಿ, ನಮ್ಮ ಭಕ್ತಿಯಿಂದ ಪೂಜೆ ಮಾಡಿದ್ದೀರಾ, 9 ವಾರ ಮಾಡಿದ್ದೀರಾ, ಪವಾಡ ಆಗಿದೆನಾ? ಏನು ಪವಾಡ ಆಗಿದೆ ಅಂತ ಹೇಳ್ಕೊಳ್ಳೋ ನಮಗೆ. ಅವರು ಡ್ರಿಂಕ್ಸ್ ಮಾಡೋರು ಅದು ಬಿಟ್ಟಿದ್ದಾರೆ. ಈಗ ಅಂಗಡಿ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಚೆನ್ನಾಗಿದೆ, ನೆಮ್ಮದಿ ಇದೆ ನಮ್ಗೆ. ಈಗ ಮನೆಯಲ್ಲಿ ನೆಮ್ಮದಿ ಕೊಟ್ಟಿದ್ದಾರೆ ರಾಯರು. ಇವಾಗ ನೆಮ್ಮದಿ ಕೊಟ್ಟಿದ್ದಾರೆ ಅಂದ್ರೆ ಮನಃಶಾಂತಿ ಇರ್ಬೇಕು, ಅದೇ ಬೇಕಾಗಿತ್ತು ನಮಗೆ. ಮನಃಶಾಂತಿ ನೆಮ್ಮದಿ ಇದ್ರೆ ಏನ್ ಬೇಕಾದ್ರೂ ನಾವು ಸಾಧನೆ ಮಾಡ್ಬೋದು. ಅದಕ್ಕೆ ನೆಮ್ಮದಿ ಕೊಟ್ಟಿದ್ದಾರೆ, ನೆಮ್ಮದಿ ಕೊಟ್ಟಿದ್ದಾರಲ್ವಾ. ನೋಡಿ, ಎಷ್ಟು ಅಂಗಡಿ ಮಾಡ್ಬೇಕು ಅಂತಾನು 1-2 ತಿಂಗಳಿಂದ ವೇಟ್ ಅಲ್ಲಿ ಇದ್ವಿ ಗುರುಗಳೇ. ನಿಮ್ ಜೊತೆ ಅಲ್ಲಿ ಪಾದಯಾತ್ರೆಗೆ ಬಂದು ಮಂತ್ರಾಲಯಕ್ಕೆ ಹೋಗಿ ನಾನು ಒಬ್ಳೆ ಬಂದಿದ್ದೆ ಗುರುಗಳೇ. ನನಗೆ ಗೊತ್ತಿಲ್ಲ ಇಲ್ಲಿಂದ ಹೆಂಗ್ ಬರ್ಬೇಕು ಅಂತ ಗೊತ್ತಿಲ್ಲ. ನಾನು ಇಷ್ಟೊತ್ತಲ್ಲಿ ಬಿಟ್ಟು ನಾನು ಅಲ್ಲಿ ಬಂದಿದ್ದು. ಅಲ್ಲಿ ನಿಮ್ಮನ್ನ ಭೇಟಿಯಾಗಿ ನಾನು ಅಲ್ಲಿ ಮಾತಾಡಿಸಿ ಬಂದ್ವಿ. ಅಲ್ಲಿ ಬಂದಿದ್ 4 ದಿವಸಕ್ಕೆ ಅಂಗಡಿ ಮಾಡಿದ್ವಿ ಗುರುಗಳೇ. ಬಂದು 4 ದಿನಕ್ಕೆ ಅಂಗಡಿ ಮಾಡಿದ್ರಿ. ಅಂಗಡಿ ಮಾಡಿದೀವಿ, ನಡೀತಾ ಇದೆ. ನಿಮ್ಮ ಆಶೀರ್ವಾದನೂ ಇದೆ, ನೀವ್ ಹೇಳಿದ್ದೀರಾ. ರಾಯರ ಆಶೀರ್ವಾದ ಅಲ್ಲಿದಾರಲ್ಲ, ಅವ್ರ ರಾಯರು ಅಲ್ಲಿ ನೋಡಿ, ರಾಧಾಕೃಷ್ಣ ಅಲ್ವಾ, ಅವ್ರು ರಾಧಾಕೃಷ್ಣ. ಅವ್ರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು. ಸುಮಾರು ಎಷ್ಟು ವರ್ಷದಿಂದ ಕುಡಿತಾ ಇದ್ರು? ಸುಮಾರು ವರ್ಷದಿಂದ ಗುರುಜಿ. ನಾನು ಮದುವೆ ಆದ್ಮೇಲಿಂದ ನಾನು ನೋಡಿದ್ದೀನಿ. 20 ವರ್ಷನಾ? ಹೌದು. ಅವ್ರ ಮನ್ಸ ಇಲ್ಲ ಗುರುಗಳೇ. ಈಗ ಹೆಂಗಿದ್ದಾರೆ ಅಂದ್ರೆ ನಿಜವಾಗ್ ನಮ್ಮ ಮನೆಯವರೇ ನಾನು ಈ ತರ ಬದಲಾಗಿದ್ದಾರೆ ಅನ್ನೋ ಇದು ಮಟ್ಟಿಗಿದ್ದಾರೆ ಗುರುಗಳೇ. ನೋಡಿ, ಆಶೀರ್ವಾದ ಮಾಡಿ ಚೆನ್ನಾಗಿರ್ಲಿ ಅಂತ. 20 ವರ್ಷದಿಂದ ಎಣ್ಣೆ ಹೊಡಿತಾ ಇದ್ರು ಅಂದರೆ 20 ವರ್ಷದಿಂದ ಕುಡಿಯುವಂಥ ವ್ಯಕ್ತಿ ಇವತ್ತು ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಇವತ್ತು ರಾಯಲ್ಲೇ ಕಾಣಿಸ್ತಾ ಇದ್ದಾರೆ. ಇದೇ ರಾಯರ ಪವಾಡ ಅನ್ನೋದು. ನಂಬಿಕೆ ಇರಬೇಕು. ಇಲ್ಲಿ ನಾನು ಪವಾಡ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ನಂದು ಏನೂ ಇಲ್ಲ. ಇಲ್ಲಿ ನಾನೊಬ್ಬ ಸಾಧಾರಣವಾದ ಒಬ್ಬ ಮನುಷ್ಯ. ಇಲ್ಲಿ ನಿಮ್ಮ ಹಾಗೆ ರಾಯರ ಭಕ್ತ. ನಾನು ಯಾವ ದೇವರು ಅಲ್ಲ, ಯಾವ ಗುರುಗಳು ಅಲ್ಲ, ನಿಮ್ಮ ಹಾಗೆ ಸಾಧಾರಣವಾದ ಒಬ್ಬ ರಾಯರ ಭಕ್ತ. ಅದಕ್ಕೆ ಇವತ್ತು ಸುಮಾರು 20 ವರ್ಷದಿಂದ ಎಣ್ಣೆ ಹೊಡೆಯುವಂಥ ವ್ಯಕ್ತಿ ಇವತ್ತು ಬಿಟ್ಟಿದ್ದಾರೆ ಅಂದರೆ ಇದೇ ರಾಯರ ಪವಾಡ. ಈ ತಾಯಿ 9 ವಾರ ಭಕ್ತಿಯಿಂದ ಪೂಜೆ ಮಾಡಿದ್ದಾರೆ. ಯಾಕೆಂದರೆ ಇದು ನಮ್ಮ ದೇಹದಲ್ಲಿರ್ತಕ್ಕಂಥದ್ದು ಯಾವುದೋ ಒಂದು ಪಾರ್ಟ್ಸ್ ಆಗಲಿ, ಅದು ಕೊಟ್ಟಿದ್ದು ಭಗವಂತ. ಅದನ್ನು ನಾವು ಹಾಳು ಮಾಡ್ಕೋಬಾರ್ದು, ಹೌದಲ್ವಾ? ನಾವು ಎಣ್ಣೆ ಪಾದಯಾತ್ರೆಗೆ ಬಂದಾಗಿಂದ ಪಾದರಕ್ಷೆ ಅಲ್ಲಿ ಬಿಟ್ಟು ಬಂದಿದ್ದು ಗುರುಗಳೇ. 9 ವಾರ ವ್ರತ ಪೂಜೆ ಆಗೋವರೆಗೂ ನಾನು ಪಾದರಕ್ಷೆಗಳು ಹಾಕಿಲ್ಲ. ನಾನು ಹಂಗೆ ನಿಷ್ಠೆಯಿಂದ ಪೂಜೆ ಅದನ್ನ ಮಾಡಿದ್ದಕ್ಕೆ ಇವತ್ತು ನಾನು ಅವ್ರಿಗೆ ಸಿಕ್ಕಿದ್ದೀನಿ. ನಾನು ಸಿಗಲ್ಲ, ಅಷ್ಟು ಬೇಗ ಸಿಗಲ್ಲ. ನಾನು ಸಿಗ್ತೀನಾ? ಅಷ್ಟು ಬೇಗ ಸಿಗ್ತೀನ? ನನ್ನನ್ನು ಹುಡುಕ್ತಾ ಇದ್ದಿ 2 ವರ್ಷ 3 ವರ್ಷ ಆಯ್ತು ಹುಡುಕ್ತಾ ಇದ್ದಾರೆ. ನಾನು ಅಷ್ಟು ಬೇಗ ಸಿಗಲ್ಲ, ಆದ್ರೆ ಸಿಗ್ತೀನಿ. ಕರ್ಮಗಳು ಕಳೆದೋದ್ರೆ ಮಾತ್ರ ಸಿಗೋದು. ಇದು ಮಾತ್ರ ಸತ್ಯ. ಪೂಜೆ ಮಾಡಿ ಮಲಗಿದೀನಿ. ಬಂದಿದ್ದೀರಾ ರಾಯರೇ, ನನಗೆ ಸೂಚನೆ ಕೊಡಿ ಅಂದ್ರೆ ಬಾಗಲ್ ತಟ್ಟಿದ್ರು ಗುರುಜಿ. ಇವನು ಕೇಳ್ದೆ, ಬಾಗಲ್ ತೆಗಿಯಪ್ಪ, ಯಾರೋ ಕರೀತಿದ್ದಾರೆ ಅಂದ್ರೆ, ಅಮ್ಮ ಕ್ರಿಸ್ಮಸ್ ತಾತ ಬಂದಿದ್ದಾರೆ, ನೀನ್ ಮಲಗು ಅಂತ ಹೇಳ್ತಿದ್ದಾರೆ ಗುರುಗಳೇ. ಇವನು ಕೇಳಿದ್ ನನ್ಗೆ ಏನು ಎಚ್ಚರನೇ ಇಲ್ಲ ಅಂತಿದ್ದಾರೆ ಗುರುಗಳೇ. ಹೌದಾ? ನೋಡಿ, ಪವಾಡ ಆಗಿದೆ ಗುರುಗಳೇ. ಅದೇ ಹೇಳ್ತಾ ಇರೋದು. ಇಲ್ಲಿ ಬರ್ತೀನಂತ ಅವ್ರು ಕೂಡ ಅನ್ಕೊಂಡಿರಲಿಲ್ಲ, ಆಯ್ತಾ? ಇವತ್ತು ಇಲ್ಲಿಗೆ ನಾನು ಹೇಗೆ ಬಂದೆ ಅಂತಂದ್ರೆ, ಲಾಸ್ಟ್ ಗುರುವಾರ ಅವ್ರಿಗೆ ಮಾತು ಕೊಟ್ಟಿದ್ದೆ ನಾನು ಬರ್ತೀನಿ ಅಂತ. ಆದ್ರೆ ನಾನು ಒಂದ್ಸಲ ಮಾತು ಕೊಟ್ಟೆ, ನಾನು ಇವತ್ತು ತಪ್ಪಲ್ಲ. ಸಮಯ ಶುಗರ್ ಇದೆ ಗುರುಗಳೇ ಅಂತಾರೆ. ಇವರು ಮಾತ್ರ ತಗೊಂತಿಲ್ಲ, ಏನು ಇಲ್ಲ, ಹಂಗೆ ಮಾಮೂಲಿಯಾಗೇ ಇದ್ದಾರೆ. ನಾವು ಟೆಸ್ಟ್ ಮಾಡಿಸಿಲ್ಲ. ಅಲ್ಲಿ ಹೋಗಿ ಬಂದ್ಮೇಲೆ ರಾಯರಿದ್ದಾರೆ. ಇವತ್ತು ಶುಗರ್ ಇದ್ದಂತ ವ್ಯಕ್ತಿನ ಇವತ್ತು ಟ್ಯಾಬ್ಲೆಟ್ ತಗೊಂತ ಇಲ್ಲ ಅಂದ್ರೆ ಇದು ರಾಯರು ಪವಾಡ ಮಾಡಿದಾರೆ ಅಂತ ಅರ್ಥ. ರಾಯರ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿ. ನಿಮ್ಮನ್ನ ಯಾವತ್ತೂ ಸೋಲಕ್ಕೆ ಬಿಡುವುದಿಲ್ಲ. ಇವತ್ತು ನೀವು ಅಂಗಡಿ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ, ನೆಕ್ಸ್ಟ್ 9 ತಿಂಗಳಾದ್ಮೇಲೆ ನಿಮ್ಮ ಅಂಗಡಿ, ಆ ಅಂಗಡಿ ಜಾಗಕ್ಕೆ ದೊಡ್ಡದಾಗಿರುತ್ತೆ ನಿಮ್ಮ ಅಂಗಡಿ. ಅಲ್ಲಿ ರಾಮನ ವಿಗ್ರಹ ತೊಗೊಂಡ್ಬರ್ತೀನಿ ನಾನು. ರಾಮನ ವಿಗ್ರಹ ತಗೊಂಡು ಬಂದು ನಿಮ್ಮ ಅಂಗಡಿಯಲ್ಲಿ ಬಂದು ಕುತ್ಕೊಂಡು ನಾನು ಒಂದು ಹೊತ್ತು ಏನೋ ಸ್ವಲ್ಪ ಒಂದು ಹೊತ್ತಿನ ಊಟಕ್ಕೆ ನನಗೆ ಏನಾದರೂ ನಿಮ್ಮನ್ನ ಆ ಸಂದರ್ಭದಲ್ಲಿ ಭಿಕ್ಷೆ ಅಂತ ಕೇಳ್ತೀನಿ ನಾನು ಬಂದಾಗ, ಆಯ್ತಾ? ನನ್ನ ಹೊಟ್ಟೆ ತುಂಬಿಸಿ ಕಳಿಸಿ ಯಾವತ್ತು, ಆಯ್ತಾ? ಆದರೆ ಅಷ್ಟು ಅದ್ಭುತವಾಗಿ ನಿಮಗೆ ಪವಾಡ ಆಗಿರುತ್ತೆ. ರಾಯರ ಮೇಲೆ ಇಟ್ಟಿರೋ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ. ರಾಯರನ್ನ ನಂಬಿ ನಾವು ಒಂದು 4 ಜನಕ್ಕೆ ಒಳ್ಳೇದು ಮಾಡೋದು ಹೊರತು ಕೆಟ್ಟದ್ದು ಮಾಡೋದು ಬೇಡ, ಆಯ್ತಾ? ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಶ್ರೀರಾಮ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವತ್ತು ಅವ್ರ ಪವಾಡ ನೀವು ಕೇಳಿದ್ದೀರಾ. 20 ವರ್ಷದಿಂದ ಕುಡಿಯಂಥ ವ್ಯಕ್ತಿ ಇವತ್ತು ಬಿಟ್ಟಿದ್ದಾರೆ ಅಂದರೆ ಇದು ರಾಯರ ಪವಾಡ. ನಾಳೆ ನಿಮ್ಮ ಪವಾಡ ಕೇಳೋಕ್ಕೆ ಇವ್ರು ರೆಡಿಯಾಗಿರ್ತಾರೆ. ವಿಡಿಯೋ ನೋಡುವಂಥವ್ರು ಯಾರು ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.
ತೊಗೊಳ್ಳಿ, ನೀವೇ ತೊಗೊಳ್ಳಿ. ಆಯ್ತು, ಹಾಂ ಆಯ್ತು. ನೀವು ಶ್ರೀಮತಿ ಹಾಕಿದ್ನ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಒಳ್ಳೆಯದಾಗಲಿ. ಕೊಡಿ, ಎಲ್ಲಿದ್ದೀರಿ? ಕಾರ್ತಿಕ್ ಹಚ್ಕೊಡಿ. ಸುಮಾರು ನಾನು ಕೇದಾರ್ನಾಥಕ್ಕೆ ಹೋಗ್ತಾ ಇದ್ದಲ್ಲ, ಕೇದಾರ್ನಾಥಕ್ಕೂ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಕಾಶಿ ವಿಶ್ವನಾಥ, ನೀವು ಹೆಸರು ಬರೋದು ನನಗೆ ಕಾಶಿ ವಿಶ್ವನಾಥ ಸ್ವಾಮಿಯವರು ಆ ಸಂದರ್ಭದಲ್ಲಿ ನನಗೆ ಭೇಟಿಯಾಗಿ ಕರೆ ಮಾಡಿದರು. ಮನೆ ಕಟ್ಟಡಕ್ಕೆ ತುಂಬ ಗೊಂದಲದಲ್ಲಿದ್ದರು. ನನಗೆ ಮನೆಯೇ ಕಟ್ಟಡಕ್ಕೆ ಆಗ್ತಾ ಇಲ್ಲ, ಸುಮಾರು ವರ್ಷ ಆಯಿತು ನಾನು ಬಾಡಿಗೆ ಮನೆಯಲ್ಲೇ ಇದ್ದೀನಿ ಅಂತ ಹೇಳಿದರು. ಭಗವಂತನ ಆಶೀರ್ವಾದ ಅಂದರೆ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ. ಅಂದರೆ ನಾವು ಭಗವಂತನ ಹತ್ರ ಹೋಗ್ಬೇಕಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಭಕ್ತಿಯಿಂದ ಹೇಗೆ ಪೂಜೆ ಮಾಡಿದ್ರೆ ನಮಗೆ ನಮ್ಮ ಕನಸುಗಳೆಲ್ಲ ನನಸಾಗಬೇಕು ಅನ್ನೋದು ರಾಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಎಷ್ಟು ಭಕ್ತಿಯಿಂದ ಪೂಜೆ ಮಾಡಬೇಕು ಅನ್ನೋದು, ಎಷ್ಟು ದೀಪಗಳು ಬಂದಿತ್ತು ತಿಳಿಸ್ಕೊಟ್ಟಿದ್ದೀನಲ್ವ. ಆ ರಥದಿಂದ ಇವತ್ತು ಅದ್ಭುತವಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಕೆಳಗಡೆಯಿಂದ ಇನ್ನೂ ಇದೆ, ಕೆಳಗಡೆಯಿಂದ ಇದೆ, ಅದನ್ನು ಆಮೇಲೆ ತೋರಿಸ್ತೀನಿ ಅಂತ. ಇದು ಎಲ್ಲಿ ಅಲ್ಲಿ ಹೋಲ್ ಮಾಡಿ ನೋಡ್ತೀನಿ. ಏನು ಮಾಡಿದ್ದೀರಾ? ಅದು ಚೂರು ಇದಾಗಿತ್ತು ನಿನ್ನೆ ಇದು ತೆಗುವಾಗ ಜರಿ ತಗೊಳ್ಳಿ. ಏನು ಜರಿ 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 ಇತ್ತಾ? ಒಳ್ಳೇದು ಬಂದಿರ ರಾಯರು ಬಿಡೋಣ. ಒಂದು ಕಲ್ಲು ಕೊಡಿ, ಅದು ಕಲ್ಲು ಸಣ್ಣ ಕಲ್ಲು ಕೊಡಿ ಸಾಕು. ನೀವು ಅದನ್ನ ಆಮೇಲೆ ಇದು ಮಾಡ್ಕೊಳ್ಳಿ. ಹಾಂ ಕೊಡಿ ಕೊಡಿ ಕೊಡಿ. ನೋಡಿ ಅದು 5 ಬಂದಿದೆ, ಆಯಿತಾ? ಫಸ್ಟ್ 5 ದೀಪ, ಆಮೇಲೆ 9 ದೀಪ ಬರುತ್ತೆ. ಇದಕ್ಕೆ ನೀವು ಇದನ್ನ ಹಾಕಬೇಕು, ಸಿಮೆಂಟ್ ಹಾಕಬೇಕು, ಆಯಿತಾ? ನೋಡಿ ಡುಪ್ಲೆಕ್ಸ್ ಮನೆ ನಮ್ಮ ರೂಮ್ ಕಟ್ಟಿದಾರಂತೆ. ನೋಡಿ ಇದು ಹಾಲು, ಇದು ದೇವ್ರ ಮನೆನಾ? ದೇವ್ರ ಮನೆ ದೊಡ್ಡದಾಗ ಕಟ್ಟಿದ್ದೀರಾ? ಇದು ನನ್ನ ಖುಷಿ. ಈಗ ಹೋಗಿ ಇಷ್ಟು ಸಾಕು, ಪರವಾಗಿಲ್ಲ, ಆಯ್ತಾ? ನೋಡಿ ದೇವ್ರ ಮನೆಗೂ ಬಂದ್ಬಿಟ್ಟೆ. ಇಷ್ಟು ಇದು ಮಾಡ್ಕೊಳ್ಳಿ. ಸ್ಟೆಪ್ ಮಾಡಿ, ಒಂದು ಸ್ಟೆಪ್ ಮಾಡಿ ಇಲ್ಲಿ ಕುತ್ಕೊಂಡು ನೀವು ನಾಳೆ ಬಂದಾಗ ಜ್ಞಾನ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಇದು ಬೇಸ್ ಮಟ್ಟದಲ್ಲಿ ಮಧ್ಯರಾತ್ರಿ ಬಂದಿದ್ರೇನೋ ಇಲ್ಲಿಗೆ ಬೆತ್ತ ಮಡಗಿದ್ರಿ? ಹೌದು. ಇಲ್ಲ ಇಲ್ಲ, ಮಧ್ಯರಾತ್ರಿ ನಾಯೆಲ್ಲ ಬೊಗಳ್ತಾಯ್ತು. ಹೌದೌದು, ಕರೆಕ್ಟ್ ನೋಡಿದ್ವಿ. ಇನ್ನು ಕೆಳಗಡೆ ಬರೇ ಏನು ಡಿಗ್ಗಿಂಗ್ ಮಾಡಿದಷ್ಟೇ ಕಲರ್ ಹಾಕಕ್ಕೆ ಅವು ಬಂದಿತ್ತು. ಇಲ್ಲ, ಬೇಸ್ಮೆಂಟ್ ಹಾಕಿತ್ತು. ಮಣ್ಣು ತುಂಬ್ತಾ ಇರಿ, ಮಣ್ಣು ತುಂಬ್ತಾ ಇರಿ, ಮಧ್ಯ ಬಂದ್ಬಿಟ್ಟು ಬೆತ್ತ ಮಡಗಿದ್ರು. ನೋಡಿ ಇಷ್ಟೆಲ್ಲ ಅದ್ಭುತವಾಗಿ ಕಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು ನನಗೆ. ಇದೇನಿದು? ಇದು ಫಸ್ಟ್ ಫ್ಲೋರ್ ಅಲ್ಲಿ ನೀವು ರತ್ ಮಾಡ್ಕೊಂಡಿದ್ದೀರಾ? ಇದು ಮತ್ತೆ ಇನ್ನು ಮೇಲ್ಗಡೆನಾ? ಮೇಲ್ಗಡೆ ನಮ್ಮ ರೂಮ್ ಅಲ್ಲ? ಇಲ್ಲ ಅದು ಬಾಡಿಗೆ ಮನೆ ಎರಡು. ಬಾಡಿಗೆ ಮತ್ತೆ ಅಲ್ಲಿ 2 ಆದ್ಮೇಲೆ ನೋಡಿ ನನಗ ಅಂದ್ರೆ ಸ್ಟ್ರಾಂಗ್ ಇದೀನಿ, ಅಂದ್ರೆ ಇನ್ನೂ ಒಂಥರ ಹುಡುಗನ ತರ ಕಾಣಿಸ್ತೀನಿ. ಅದಕ್ಕೆ ನಿಮ್ಗೆ 4ನೇ ಫ್ಲೋರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇವರು. ನಾನು ಏನೋ ಒಂದು ತಾವು ಫಸ್ಟ್ ಫ್ಲೋರ್ ಅಂದ್ರೆ ಕಾಲು ಹೋಗ್ಬಾರ್ದಲ್ಲ ಹತ್ತಕ್ಕೆ. ಲಿಫ್ಟ್ ಇದೆನಾ? ಇಲ್ಲ ಅಂತ ನೋಡಿ, ಇವಾಗ ಲಿಫ್ಟ್ ಇಲ್ಲಲ್ಲ, ನೋಡ್ತೀಯಾ? ಲಿಫ್ಟ್ ಇಲ್ಲ, ಹತ್ಕೊಂಡು ಹೋಗ್ಬೇಕು ಸ್ಟೆಪ್ ಮೇಲೆ. ಕಾಲು ನೋವಾಗಬೇಕಲ್ಲ ಒಟ್ಟಲ್ಲಿ, ಈ ಮಗನ ಕಾಲು ನೋವಾಗಬೇಕು. ಆಯ್ತು ಇರಲಿ, ನಾವಿನ್ನೂ ಹೆಂಗೆ ಹುಡುಗರು ಆರಾಮಾಗಿ ಹೊತ್ಕೊಂಡು ಹೋಗ್ತೀವಿ, ಹೌದಲ್ಲ? ಇವ್ರಂತ ಆಫ್ ಸಂಚೆ ಹೊಡೆದ್ಬಿಟ್ಟಾರೆ, ಬೇಡ ಆರಾಮ್ ಫಸ್ಟ್ ಫ್ಲೋರಲ್ಲಿ ನಾವು ಮಕ್ಕಳಲ್ವ, ಮೇಲೆ ಹೋಗೋಣ. ಕೆಳಗಡೆ ಹೋಗೋಣ ಬಡಿ, ಕೆಳಗಡೆ ತೋರಿಸೋಣ ಅಂತ.
ಇಲ್ಲೇ ಅಲ್ವಾ? ಕೆಳಗಡೆ ಬಂದಿರೋದು. ಹಾಂ ಇದೆ ಸರ್. ಇದು ಪಾರ್ಕಿಂಗ್ ಇದು ಇದು ಇಲ್ಲೇ ಕೆಳಗಡೆ ಪಾರ್ಕಿಂಗ್. ಇದೆಲ್ಲ ಪಾರ್ಕಿಂಗ್ ಹಾಂ ಇದೆ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್. ಇದೆಲ್ಲ ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದ್ದೀರಾ? ಓಕೆ, ಕಾರ್ತಿಕ್ ಹೋಗ್ಬಿಡು. ಹೌದಲ್ವಾ? ಇವತ್ತು ನಾನು ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ಬಾರ್ದು, ಇದೆಲ್ಲ ರಾಯರು ಭಗವಂತನಿದೆ ನಿಮಗೆ, ಆಯ್ತಾ? ನೋಡಿ, ತಲೆ ಎತ್ತಿ ನೋಡಬೇಕು ನಿಮ್ಮ ಮನೇನ, ಹೌದಲ್ಲ? ಹೇಗೆ ನೋಡ್ಬೇಕು ಹೇಳು? ಈಗ ನೋಡಬೇಕು, ಆಯಿತಾ? ತಲೆ ಎತ್ತಿ ಇನ್ನೂ ಉಳ್ಕೋರುತ್ತಾ ನೆಕ್ಸ್ಟ್ ಟೈಮ್ ನಾನು ಕಾರಲ್ಲಿ ಹತ್ತಿಸ್ರು ಒಳಗಡೆ ಅಲ್ಲಿ ಪಾರ್ಕಿಂಗ್ ಅಲ್ಲೇ ಮಾಡಿ ಯಾಕಂದ್ರೆ ಉಳ್ಕೋಬೇಕಲ್ಲ ನಾನು ಅಲ್ಲಿ ನಾನು ಕಾರ್ ಬಂತಂದ್ರೆ ಇವ್ರು ಕಾರ್ ಹೊರಗಡೆ, ನಾನು ಕಾರ್ ಒಳಗಡೆ ನಾವು ಹೊರಗಡೆ ಬಂದ್ಬಿಡ್ತೀವಿ. ತಮಾಷೆ ಮಾಡ್ತಾರೆ ಅಂತೀರ, ಹಂಗೆ ನಾವು ಸ್ವಲ್ಪ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ವಿದೇಶಗಳಲ್ಲೂ ಗುರು ರಾಘವೇಂದ್ರ ಸ್ವಾಮಿಯವ್ರ ಫೋಟೋ ಇರಬೇಕು. ಇವತ್ತು ಪ್ರತಿ ಒಂದೊಂದು ಮನೆಯಲ್ಲೂ ರಾಯರ ಫೋಟೋ ಬರಬೇಕು ಅನ್ನೋದು ನನ್ನ ಆಸೆ. ಪ್ರತಿ ಒಂದು ಶಾಪಲ್ಲಿ ಕೂಡ ರಾಯರ ಫೋಟೋ ಬರಬೇಕು ಅನ್ನೋದೇ ನನ್ನ ಆಸೆ. ಇವತ್ತು ಬೇರೆ ಕಂಟ್ರಿಯಿಂದ ಗುರು ರಾಘವೇಂದ್ರ ಸ್ವಾಮಿಯವರ ಫೋಟೋವನ್ನು ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದಾನ, ಇದು ಆಸ್ಟ್ರೇಲಿಯಾಗೆ ಹೋಗ್ತಾ ಇದೆ. ಇವಾಗ ಖಂಡಿತ ಅಂದುಕೊಂಡಿದ್ದ ಕೆಲಸ ಇಲ್ಲ, ಯಶಸ್ವಿ ಆಗಲಿ ತಾಯಿ. ನಿಮ್ಮ ಮನೆಗೆ ಇವತ್ತು ಗುರು ರಾಘವೇಂದ್ರ ಸ್ವಾಮಿಯವರು ಬರ್ತಾ ಇದ್ದಾರೆ. ಆದಷ್ಟು ಬೇಗ ನಿಮಗೆ ತಲುಪಿಸ್ತಾರೆ ಇವರು, ಕಾರ್ತಿಕ್ ಅವರು. ಖಂಡಿತ ನೀವು ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿ ಆಗುತ್ತೆ. ರಾಯರನ್ನ ನಂಬಿ ನಾವೆಲ್ಲರೂ ರಾಯಲ್ ಆಗಿರೋಣ. ಕಷ್ಟಗಳೆಲ್ಲ ದೂರ ಆಗಲಿ, ಅಂದುಕೊಂಡಿದ್ದ ಕೆಲಸ ಇಲ್ಲಿ ಯಶಸ್ವಿ ಆಗಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು, ಭಗವಂತನ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.